ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕಳೆದ ವಾರ ಅಮೆರಿಕದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ SC STಯ ಮೀಸಲಾತಿಯನ್ನ ರದ್ದು ಮಾಡ್ತೇವೆ ಎನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಅದನ್ನೇ ಆಹಾರ ಮಾಡಿಕೊಂಡಿದ್ದಂತಹ ಬಿಜೆಪಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿತು. ಹಾಗೆ ಇದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ರಾಜ್ಯ ಬಿಜೆಪಿಯು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಕೃತಿ ದಹನವನ್ನ ಮಾಡೋದ್ರ ಮೂಲಕ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಸಾಕಷ್ಟು ಅವಹೇಳನಕಾರಿ ಹೇಳಿಕೆಗಳನ್ನ ಕೂಡ ನೀಡಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಹಿಂದುಳಿದ ವರ್ಗದವರ ಬಗ್ಗೆ ಕಾಳಜಿ ಇಲ್ಲ. ಹಾಗೆ ಭಾರತದಲ್ಲಿದ್ದಾಗ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಹಾಗೆ ಅಮೆರಿಕಕ್ಕೆ ಹೋದ ತಕ್ಷಣ ಅವರ ವ್ಯಕ್ತಿತ್ವವೇ ಬದಲಾವಣೆ ಆಗುತ್ತೆ, ಅಲ್ಲಿ ಹೋದಾಗ್ಲೇ ಬೇರೆ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಅಂತ ರಾಜ್ಯ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಇದೀಗ ಅದನ್ನ ಮುನ್ನೆಲೆಗೆ ತಗೊಂಡು ಇದನ್ನೇ ಆಹಾರ ಮಾಡ್ಕೊಂಡಿದ್ದಂತಹ ಬಿಜೆಪಿ ಬಳಸ್ಕೊಳ್ತಾ ಇದ್ದಂತಹ ಸಮಯದಲ್ಲೇ ಈಗ ಬಿಜೆಪಿಗೆ ದೊಡ್ಡ ಆಘಾತ ಆಗಿದೆ. ಆ ಆಘಾತ ಯಾವುದು ಅಂದ್ರೆ ಜಾತಿ ನಿಂದನೆ ಅಡಿ ಶಾಸಕ ಮುನಿರತ್ನ ಅವರು ಬಂಧನ ಆಗಿರೋದು. ಹೌದು, ಯಾಕಂದ್ರೆ ಯಾವಾಗಲೂ ಕೂಡ ನಾವು ಹಿಂದುಳಿದ ವರ್ಗದವರ ಪರ, ಹಾಗೆ ನಾವು ಹಿಂದುತ್ವದ ಪರ ಅನ್ನುವಂತಹ ಹೇಳಿಕೆಯನ್ನ ಬಿಜೆಪಿ ಯಾವಾಗಲೂ ಕೊಡ್ತಾನೆ ಇರುತ್ತೆ. ಹಾಗೆ ಅದು ನಮ್ಮ ಬಿಜೆಪಿಯ ಪಕ್ಷದ ತತ್ವ ಕೂಡ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇತ್ತು. ಇದೀಗ ಸ್ವತಃ ಸ್ವಪಕ್ಷದಲ್ಲೇ ಒಬ್ಬ ಶಾಸಕ ಹಿಂದುಳಿದ ವರ್ಗದವರನ್ನ ನಿಂದಿಸಿ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ದಲಿತ ಹಾಗೂ ಒಕ್ಕಲಿಗ ಸಮುದಾಯದವರನ್ನ ನಿಂದಿಸಿ ಈಗ ಬಿಜೆಪಿಯ ಶಾಸಕ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗೆ ಇದಕ್ಕೆ ಪ್ರಮುಖ ಸಾಕ್ಷಿ ಎಂಬಂತೆ ಅವರದ್ದೇ ಎನ್ನಲಾಗ್ತಾ ಇರುವಂತಹ ಆಡಿಯೋ, ಅಂದ್ರೆ ಮುನಿರತ್ನ ಅವರದ್ದೇ ಎನ್ನಲಾಗ್ತಾ ಇರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗಿದೆ. ಇದೀಗ ಪೊಲೀಸ್ ಅವರು 2 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಮುನಿರತ್ನ ಅವರನ್ನ. ಹಾಗೆ ಮುನಿರತ್ನ ಅವರನ್ನ ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಬಿಜೆಪಿಯ ಕೆಲ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಹಾಗೆ ಕಿಡಿಕಾರಿದ್ರು. ಈಗ ಬಿಜೆಪಿಯ ಕೆಲ ನಾಯಕರು ತಮ್ಮ ಶಾಸಕರನ್ನ ಅಂದ್ರೆ ಮುನಿರತ್ನ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರದ್ದೇನ ಧ್ವನಿ ಮೊದಲು ತಿಳ್ಕೊಬೇಕಾಗಿತ್ತು. ಅವರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಲಿ, ಹಾಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂದ್ರೆ ಅವ್ರಿಗೆ ಮುನಿರತ್ನ ಅವರ ಕೂಡ ಬಿಡ್ಕೊಡಕ್ಕೆ ಆಗ್ತಾ ಇಲ್ಲ. ಹಾಗೆ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಇದೀಗ ಬಿಜೆಪಿಯ ನಾಯಕರಿಗೆ ಈ ಒಂದು ಪ್ರಕರಣ ಸಾಕಷ್ಟು ಮುಜುಗರ ಮಾಡಿರುವಂಥದ್ದು. ಬಿಜೆಪಿಯ ನಾಯಕರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಈ ಒಂದು ಪ್ರಕರಣದಿಂದಾಗಿ. ಹಾಗೆ ಹೇಳಿಕೆಯಲ್ಲಿ ತೀವ್ರ ವಿಚಾರಣೆಯನ್ನ ಶೇಷಾದ್ರಿಪುರಂನ ACP ಆದಂತಹ ಪ್ರಕಾಶ್ ರೆಡ್ಡಿ ಅವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಈ ಒಂದು ವಿಚಾರಣೆಯಲ್ಲಿ ಮುನಿರತ್ನ ಅವರು ನನಗೆ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಹಾಗೆ ಜೊತೆಗೆ ನನ್ನ ಜೊತೆಯಲ್ಲಿದ್ದವರೇ ನನಗೆ ಮೋಸ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಈಗಾಗಲೇ ಮುನಿರತ್ನ ಅವರು ಕೊಟ್ಟಿದ್ದಾರೆ. ಹಾಗೆ ಇಂದು ಬೆಳಗ್ಗೆ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ನ ಮುಖಂಡ ಹನುಮಂತರಾಯಪ್ಪ ಹಾಗೂ ದುರುದರ ಚೆಲುವರಾಜು ಅವರು ಮಾತನಾಡಿರುವಂತಹ ಈಗ ಆಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಸ್ವತಃ ಮುನಿರತ್ನ ಅವರ ಬೆಂಬಲಿಗರೇ ಈ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೆ FSLಗೆ ಧ್ವನಿಯ ಸ್ಯಾಂಪಲ್ ನ ಕಳಿಸಿದಾರೋ ದುರುದರ ಚೆಲುವರಾಜು ಅವ್ರದ್ದು, ಹಾಗೆ ಶಾಸಕ ಮುನಿರತ್ನ ಅವ್ರದ್ದು FSLಗೆ ಧ್ವನಿ ಸ್ಯಾಂಪಲ್ ನ ಕಳಿಸಿದ್ದಾರೆ. ಈಗ FSL ನ ವರದಿ ಬಂದ ನಂತರ ಈಗ ಮುನಿರತ್ನ ಅವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಏನಾದರೂ ಅವರದ್ದೇ ಎನ್ನಲಾಗ್ತಾ ಇರುವಂತಹ ಆಡಿಯೋ ಅವರದ್ದೇ ಆಗಿದ್ರೆ ಖಂಡಿತವಾಗ್ಲೂ ಸಾಕಷ್ಟು ಕಾನೂನು ಸವಾಲುಗಳನ್ನ ಎದುರಿಸಬೇಕಾದಂತಹ ಸಂದರ್ಭ ಮುನಿರತ್ನ ಅವರಿಗೆ ಬರುತ್ತೆ. ಹಾಗೆ ಬಿಜೆಪಿಯ ಕೆಲ ನಾಯಕರು ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.